ನಾನು ರೇವಣ್ಣ ಹೇಳಿ ನಿಮ್ದು ಕೊಟ್ಟಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ತಾವು ತಮ್ಗೆ ಬಹುಶಃ ಇದು ಪ್ರಿವಿಲೇಜ್ ತಾವು ಕೊಟ್ಟಿದ್ದೀರಿ. ತಮ್ಮನ್ನು ನಿಮ್ಮ ಗಮನಕ್ಕೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾನ್ಯತೆ ಕೊಡಲಿಲ್ಲ ಅಂತ ಹೇಳಿಕೊಂಡು ಮಾತಾಡ್ತೀನಿ. ಆಮೇಲೆ ಏನ್ ಬೇಕಾದ್ರೂ ನಿರ್ಣಯ ಮಾಡಿದ್ರು. ಈಗ ಒಂದು ಪುರಾತನ ದೇವಸ್ಥಾನ ಹೊಳೆನರಸೀಪುರದಲ್ಲಿ ಇತಿಹಾಸ, ಒಂದು ತಾಲೂಕ್ ಲೆವೆಲಲ್ಲಿ MLA ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಆ ಕಮಿಟಿನಲ್ಲಿ ಎಲ್ಲ ಅಧಿಕಾರಿಗಳಿರ್ತಾರೆ, ರಾಜಕೀಯ ಮುಖಂಡರುಗಳಿರ್ತಾರೆ, ಎಲ್ಲ ಇದ್ದು ಕಮಿಟಿ ತೀರ್ಮಾನ ತಗೊಂಡ್ಮೇಲೆ ಅಲ್ಲವ್ರ ಅಧ್ಯಕ್ಷ ನಮ್ಗೆ ತೆಗೆದುಬಿಡಿ, ಬೇಡ ನಾವೇನು ಇರಬೇಕು ಅಂತೇನಿಲ್ಲ. ಜಾತ್ರೆ ಯಾವುದೇ ಜಾತ್ರೆ ಇದ್ರೆ ನಮ್ಗೆ ಕರೀತಾರೆ, ತೀರ್ಮಾನ ತಗೋತಾರೆ. ತೀರ್ಮಾನ ತಗೊಂಡು ಜಿಲ್ಲಾಧಿಕಾರಿ ತಾಲೂಕು ಆಡಳಿತ ತಗೊಂಡಂಥ ತೀರ್ಮಾನನ ಮೌಖಿಕ ಆದೇಶ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊನೆ ದಿವಸ ತೇರಿ ಬಟ್ಟೆ ಎಲ್ಲ ಹಾಕಿದ್ನೆಲ್ಲ ತಗ್ಸಿ ಇವತ್ತು ಬರೀ ತೇರು ಬೋರ್ಡದಲ್ಲಿ ತೇರು ಎಳೆದಂಗಾಯ್ತು. ಕಳೆದ 500-600 ವರ್ಷದ ತೇರದು ಇತಿಹಾಸ ಇದೆ. ಅದಕ್ಕೆ 30-40 ವರ್ಷದಿಂದ ನಾನೇ ಪ್ರಸಾದ ಎಲ್ಲ ಅದ್ರ ಬಗ್ಗೆ ನಾನು ಯಾವುದೂ ಇಲ್ಲ. ಕಳೆದ 2 ವರ್ಷದಿಂದ ಹಿಂದಿಂದ ಏನು ನಡೀತಾ ಇತ್ತು ಆ ಥರ ಮಾಡಿ ಅಂತ ಹೇಳಿದ್ವಿ. ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಮಾಡೋದಾದ್ರೆ ನಾವೇನು ಮಾಡಬೇಕು? ಈ ಶಾಸಕರ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ. ಇದನ್ನ ನಾನು ಪ್ರಿವಿಲೇಜ್, ನನ್ನ ಒಬ್ಬ ಶಾಸಕ ಸ್ಥಾನಕ್ಕೆ ಪ್ರಿವಿಲೇಜ್ ಇರೋದ್ರಿಂದ ಪ್ರಿವಿಲೇಜ್ ಕಮಿಟಿಗೆ ಹಾಕಬೇಕು. ಇದು ಒಂದಲ್ಲದೆ ತಾಲೂಕ್ ಪಂಚಾಯತ್ ಸಮಿತಿ ಇಒ ಸಭೆ ಮಾಡ್ತಾರೆ, 1,500 ಜನ ಅವರೇ ಕರೆಸಿ ಹೆಣ್ಮಕ್ಳುಗಳನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕಿನ ಕಾರ್ಯನಿರ್ವಾಹಕ ಯಾವುದೆಲ್ಲ ನಿಮ್ಗೆ ಅಲ್ಲಿ ನಿಮ್ಮ ಗಮನ ಎರಡನ್ನು ಪ್ರಿವಿಲೇಜ್ ಕಮಿಟಿ ಹಾಕ್ಬೇಕಾಗುತ್ತೆ. ದಯಮಾಡಿ ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಶಾಸಕರ ಒಂದು ಹಕ್ಕನ್ನ ಪಡೆಯೋದು ಬೇಡ ಅಂತ ತಮ್ಮ ಮುಖೇನ ಕೇಳಿ ಇವತ್ತು ಇವೆರಡನ್ನು ಪ್ರಿವಿಲೇಜ್ ಕಮಿಟಿ ಕಳಿಸೋದಕ್ಕೆ ತಮಗೆ ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಿಮಗೆ ಒಂದು ವಾರದ ಮುಂಚೆನೆ ನಾನು ನೋಟಿಸು ಕೊಟ್ಟಿದ್ದೀನಿ. ಇದು ದಯಮಾಡಿ ನನ್ನ ಮರ್ಯಾದೆ ಅಲ್ಲ, ಈ ಹೇಳಿದಿರಿ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿದೆ. ಒಬ್ಬ ಜಿಲ್ಲಾಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವ ಆಧಾರದ ಮೇಲೆ ಆ ನಿರ್ಣಯ ಓಲಿ ಕರೆದಾರ ನಮ್ಮನ್ನ ಕೇಳಿ ನಿರ್ಣಯ ಮಾಡಲಿ. ಇದನ್ನ ಹಕ್ಕು ಸುದ್ದಿಗೆ ಕಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಮೊನ್ನೆ ಸಭಾಧ್ಯಕ್ಷರು. ಮೊನ್ನೆ 12ನೇ ತಾರೀಕು ಒಂದು ಕಾಲಿಂಗ್ ಅಟೆನ್ಷನ್ ಒಂದು